ನೀವ್ಯಾಕೆ ಲೀಲಾಧರನಾದ್ರಿ ಮಹಾದೇವ? ನಮ್ ಎಲ್ರಿಂದ ನಿಮ್ ಗುರ್ತನ ಯಾಕೆ ಮುಚ್ಚಿಟ್ರಿ? ಪಾರ್ವತಿ, ಗುರುತನ್ನ ಮುಚ್ಚಿಟ್ಕೊಂಡ್ರೆ ನಿನ್ನ ಇಚ್ಛೆ ಅಪೂರ್ಣವಾಗಿ ಉಳಿಯುತ್ತೆ ಪಾರ್ವತಿ. ಯಾವ ಇಚ್ಛೆ ಅಪೂರ್ಣವಾಗಿ ಉಳಿತಾ ಇತ್ತು? ನನ್ನ ಗೃಹಸ್ಥಾಶ್ರಮದ ಜೀವನವನ್ನು ಅನುಭವಿಸೋ ಇಚ್ಛೆ. ನಿನ್ನ ಇಚ್ಛೆ ಇದೇ ಆಗಿತ್ತಲ್ವ ಪಾರ್ವತಿ? ನಾನು ಮಾತೃತ್ವನ ಅರ್ಥ ಮಾಡ್ಕೊ ಅಂದಿದ್ದೆ. ಪರಿವಾರವನ್ನ ತಿಳ್ಕೋಬೇಕು, ಸಂಸ್ಕಾರ ಅರ್ಥ ಆಗಬೇಕು. ನಿರ್ವಾಣ ಭಿಕ್ಷೆಯ ಪರಿಣಾಮನೂ ನಿನ್ನ ಇಚ್ಛೆಯಿಂದಾನೇ ಆಗಿದ್ದು. ಗೃಹಸ್ಥಾಶ್ರಮದ ಬೆಲೆ ಏನು ಅನ್ನೋದು ನನಗೆ ಗೊತ್ತಿದೆ. ಪರಿವಾರದ ಪರಿಭಾಷೆ ಕೂಡ ನನಗೆ ಗೊತ್ತು. ಹಾಗೆ ನನ್ನ ಸಂತಾನನ ಕಾಪಾಡ್ಕೊಳ್ಳೋದು ಹೇಗೆ ಅಂತಾನೂ ನನಗೆ ಗೊತ್ತು. ಆದ್ರೆ ನೀವು ಅದೆಲ್ಲದ್ರಿಂದ ದೂರ ಇದ್ರಿ ಮಹಾದೇವ. ನೀವು ಇದೆಲ್ಲದರ ಮಹತ್ವನ ಅರ್ಥ ಮಾಡ್ಕೊಂಡಿದ್ದಿದ್ರೆ ನೀವ್ ಯಾವತ್ತಿಗೂ ಕೂಡ ಅರಮನೆನ ಕೊಟ್ಟು ಒಂದೇ ಕ್ಷಣದಲ್ಲಿ ಅದನ್ನ ಹಿಂದಕ್ಕೆ ಪಡೀತಿರ್ಲಿಲ್ಲ. ನನ್ನ ಇಚ್ಛೆಗಳೆಲ್ಲ ಸತ್ತು ಹೋಗಿರೋದೆ ಈ ಷರತ್ತು ಹುಟ್ಟೋದಕ್ಕೆ ಕಾರಣ. ಆದ್ರೆ ನನಗೇನ್ ಗೊತ್ತಿತ್ತು ಮಹಾದೇವ? ನನ್ನ ಇಚ್ಛೆಗಳನ್ನೆಲ್ಲ ಮರೆತು ಸ್ವಯಂ ನಿಮ್ಮನ್ನ ಪರಿಪೂರ್ಣ ಮಾಡ್ಕೊಳ್ಳೋದಕ್ಕೆ ನೀವೀಗೆ ನನ್ನಿಂದ ದೂರ ಹೊರಟು ಹೋದ್ರಿ ಅಲ್ವಾ? ಇದನ್ನ ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಕಲ್ಪನೆ ಮಾಡಿಕೊಳ್ಳದೆ ದುರ್ಬಲತೆ ಪಾರ್ವತಿ. ಕಲ್ಪನೆಯಿಂದ ಕರ್ಮ ನಿರ್ಧಾರ ಆಗತ್ತೆ, ವಿಧಿ ಅಲ್ಲ. ನಿನ್ನ ಇಚ್ಛೆಯನ್ನ ಪೂರೈಸೋದಕ್ಕೆ ನಾನು ಅದೇ ಕರ್ಮದ ದಾರಿಯಲ್ಲೇ ಹೊರಟಿದ್ದೀನಿ. ಹಾಗೆ ಈ ನನ್ನ ಯಾತ್ರೆನೇ ನಮ್ಮ ಗೃಹಸ್ಥಾಶ್ರಮಕ್ಕೆ ಅರ್ಥನೂ ಕೊಡುತ್ತೆ. ಮಹಾದೇವ, ಮಹಾದೇವ, ಶಿವ, ನಾರಾಯಣ ಮತ್ತೆ ಬ್ರಹ್ಮ, ಇವತ್ತಿಂದ ನಿಮ್ಮ ಅಭ್ಯಾಸ ಗುರುಕುಲದಲ್ಲಿ ಆರಂಭ ಆಗ್ತಾ ಇದೆ. ಅದಕ್ಕೂ ಮೊದಲು ನಿಮ್ಮ 3 ಜನಕ್ಕೆ ಅಕ್ಷರಾಭ್ಯಾಸನೂ ಆಗ್ಬೇಕಾಗಿದೆ. ದೇವಿ, ಬ್ರಹ್ಮ, ನಾರಾಯಣ ಇಬ್ರು ಮೊದಲನೇ ಅಕ್ಷರ ಆ ಬರೆದಿದ್ದಾರೆ. ಶಿವ, ನೀನೇನ್ ಬರ್ದೆ? ಶಿವ, ಅಮ್ಮ, ಅಮ್ಮ, ನಾನು ಇದನ್ನೇ ಬರ್ದೆ. ಶಿವ, ನೀನು ಆ ಬದಲಿಗೆ ಓಂ ಅಂತ ಗೊತ್ತಿಲ್ಲದೆ ಬರ್ದೆ ಅಲ್ವಾ?
ಎಲ್ಲ ಶಬ್ದಗಳಿಗೂ ಭಾಷೆಗಳಿಗೂ ಮೂಲ ಓಂ ಅಲ್ವಾ ಅಮ್ಮ? ಓಮಿಂದಾನೇ ಎಲ್ಲಾನು ಹುಟ್ಟಿದ್ದು. ಬ್ರಹ್ಮನ ಉಪಸ್ಥಿತಿಯ ನಾದ ಓಂ. ಓಂ ಅನ್ನೋದು ಸರ್ವವ್ಯಾಪಿ. ಅದಕ್ಕೆ ನಾನು ಓಂ ಅಂತ ಬರ್ದೆ ಅಮ್ಮ. ಶಿವ, ಇದು ಸತ್ಯ. ಓಂ ಅನ್ನೋ ಮಹಾಸತ್ಯನ ತಿಳ್ಕೊಂಡ ಮೇಲೆ ಬೇರೆ ಏನನ್ನು ತಿಳ್ಕೊಳ್ಳೋದ್ರ ಅವಶ್ಯಕತೆ ಇಲ್ಲ. ಆದರೆ ಶಿವ, ನಮ್ಮ ದೈನಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ನಾವು ವ್ಯಾವಹಾರಿಕ ವಿಷಯಗಳನ್ನು ತಿಳ್ಕೋಬೇಕಾಗತ್ತೆ. ಪ್ರಣಾಮಗಳು ಕುಲಪತಿಗಳೇ. ಪ್ರಣಾಮಗಳು ಋಷಿವರ್ಯ. ಶಿವ, ಅಪ್ಪ ಹೇಳಿರೋ ವ್ಯವಹಾರದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನಾನೀಗ ಬರ್ತೀನಿ. ಹೇಳಿ ಆಚಾರ್ಯ ವಿದ್ಯಾಧರ, ಶಾಲೆಯ ಸಮಯದಲ್ಲಿ ಅಚಾನಕ್ಕಾಗಿ ನೀವಿಲ್ಲಿ? ಕುಲಪತಿಗಳೇ, ದೇವರಾಜ ಇಂದ್ರ ಶಿಕ್ಷಕ ಪರಿಷತ್ತಿನ ಸಭೆ ಕರೆದಿದ್ದಾರೆ. ನಿಮಗೂ ಮತ್ತು ಋಷಿ ಅತ್ರಿಯವರಿಗೂ ವಿಶೇಷವಾಗಿ ಬರೋದಕ್ಕೆ ಹೇಳಿದ್ದಾರೆ. ದೇವಿ ಅನಸೂಯ, ಈ ವಿಶೇಷ ಸಭೆಯನ್ನ ನಾನು ನಿಮ್ಗೋಸ್ಕರನೇ ಏರ್ಪಡಿಸಿರೋದು. ನಿಮ್ಮ ಸಮಕ್ಷಮದಲ್ಲಿ ಪ್ರಸ್ತಾಪ ಇಡ್ತಾ ಇದ್ದೀನಿ. ಕುಲಪತಿ ಹುದ್ದೆನ ನೀವು ಮತ್ತೆ ಸ್ವೀಕಾರ ಮಾಡಿ. ಯಾಕೆ ಅಂದ್ರೆ ನೀವು ಯಾವ ಉದ್ದೇಶಕ್ಕಾಗಿ ಪದತ್ಯಾಗ ಮಾಡಿದ್ರೋ ಅದೀಗ ಪೂರ್ತಿಯಾಗಿದೆ. ಈಗ ಮಕ್ಕಳ ಪಾಲನೆ ಮತ್ತು ಪೋಷಣೆಯ ಜವಾಬ್ದಾರಿ ಕೂಡ ನಿಮಗೆ ಕಡಿಮೆಯಾಗಿದೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ಈ ಪ್ರಸ್ತಾವನೆಯನ್ನ ನೀವು ಸ್ವೀಕರಿಸಲೇಬೇಕು. ಯಾಕೆ ಅಂದ್ರೆ ಇದೇ ಒಳ್ಳೆಯದು ಗುರುಕುಲಕ್ಕೂ ಮತ್ತು ಗುರುಕುಲದಲ್ಲಿರುವ ಮಕ್ಕಳಿಗೂ ಕೂಡ. ನಾನು ನಿಮ್ಮ ಪ್ರಸ್ತಾಪಕ್ಕಾಗಿ ಕೃತಜ್ಞಳು ದೇವರಾಜ ಇಂದ್ರ. ಆದ್ರೆ ಈ ತಕ್ಷಣಕ್ಕೆ ನಾನು ಈ ಜವಾಬ್ದಾರಿಯನ್ನ ತಗೊಳ್ಳೋದು ಬಹಳ ಕಷ್ಟ ಆಗತ್ತೆ. ಗುರುಕುಲಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳಿಗೆ ನನ್ನ ಅವಶ್ಯಕತೆ ಇದೆ. ಅವರಿಂದ ಹೊರತಾಗಿ ಸಮಯ ಸಿಗೋದು ನನಗೆ ಕಷ್ಟ ಆಗ್ತಿದೆ. ನನ್ನಿಂದ ಗುರುಕುಲಕ್ಕೂ ಕೂಡ ಪೂರ್ತಿ ನ್ಯಾಯ ಸಲ್ಲಿಸಕ್ಕಾಗಲ್ಲ. ಕ್ಷಮಿಸಿ ಕುಲಪತಿಗಳೇ, ನಿಮ್ಮ ಈ ನಿರ್ಣಯದಿಂದಾಗಿ ಈಗಲೂ ಕುಲಪತಿ ಹುದ್ದೆ ಖಾಲಿನೇ ಇದೆ. ಎಲ್ಲಿವರೆಗೆ ಖಾಲಿ ಇಡೋದು? ಆದ್ರೆ ಕುಲಪತಿ ಹುದ್ದೆ ಇನ್ನೂ ಯಾಕೆ ಖಾಲಿ ಇದೆ? ಯಾರನ್ನಾದ್ರೂ ಆಯ್ಕೆ ಮಾಡಿ. ನಿಮಗೆ ಯಾರು ಯೋಗ್ಯ ಅನಿಸ್ತಾರೋ ಅವರ ಹೆಸರನ್ನ ಪ್ರಸ್ತಾವನೆ ಮಾಡಿ. ಸಮಿತಿಯ ಎಲ್ಲಾ ಸದಸ್ಯರು ನಿಮಗೆ ಆಭಾರಿಯಾಗಿರ್ತಾರೆ. ನಿಮ್ಮ ಸಲಹೆ ಸರಿಯಾಗಿದೆ ಆಚಾರ್ಯ ದಂಡಪಾಣಿ. ದೇವಿ ಅನಸೂಯ ನಿರ್ಣಯವನ್ನು ನೋಡ್ತಾ ಇದ್ರೆ ಈ ಕುಲಪತಿ ಹುದ್ದೆಯನ್ನ ಬೇರೆ ಯಾರಿಗಾದ್ರೂ ವಹಿಸಲೇಬೇಕು. ನಾನು ಹೇಳೋದೇನು ಅಂದ್ರೆ, ಒಬ್ಬ ಸ್ತ್ರೀಯ ಸ್ಥಾನಕ್ಕೆ ಇನ್ನೊಬ್ಬ ಸ್ತ್ರೀಯನ್ನೇ ಆಯ್ಕೆ ಮಾಡೋದು ಸರಿ ಅನ್ಸುತ್ತೆ. ಆಚಾರ್ಯ ವಿದ್ಯಾಧರರೇ, ನಿಮ್ಮ ಅಭಿಪ್ರಾಯ ಹೇಳಿ. ನಾನು ನಿಮ್ಮ ವಿಚಾರನ ಒಪ್ಕೋತೀನಿ ದೇವರಾಜ ಇಂದ್ರ. ಆದ್ರೆ ಈಗಿರೋ ಪ್ರಶ್ನೆ ಏನಂದ್ರೆ, ಅಂಥ ವಿದುಷಿ ಮಹಿಳೆನ ಎಲ್ಲಿಂದ ಹುಡ್ಕೊಂಡು ಕರ್ಕೊಂಡ್ಬರೋದು ಹೇಳಿ? ಆ ಮಹಿಳೆ ನಮ್ಮ ಮಧ್ಯಾಹ್ನ ಇದ್ದಾರೆ. ದೇವರಾಜ ಇಂದ್ರ, ನಾನು ಈ ಹುದ್ದೆಗೆ ದೇವಿ ಇಂದ್ರಾಣಿಯ ಹೆಸರನ್ನ ನಿಮ್ಮ ಮುಂದೆ ಇಡ್ತಿದ್ದೀನಿ. ನಾನು ಈ ಹೆಸರನ್ನ ಒಪ್ಕೋತೀನಿ. ನನ್ಗನ್ಸೋ ಪ್ರಕಾರ ಈ ನಿರ್ಧಾರದಿಂದ ಯಾರಿಗೂ ಏನೂ ಸಮಸ್ಯೆ ಇಲ್ಲ. ಅದಕ್ಕಾಗಿ ನಾನು ದೇವರಾಜ ಇಂದ್ರ ಕುಲಪತಿ ಪದವಿಗೆ ದೇವಿ ಇಂದ್ರಾಣಿ ಹೆಸರನ್ನ ಘೋಷಣೆ ಮಾಡ್ತಾ ಇದ್ದೀನಿ.
ಇದು ವಿದ್ಯಾಲಯ ದೇವರಾಜ ಇಂದ್ರ. ದೇವಿ ಇಂದ್ರಾಣಿಗೆ ರಾಜಕಾರಣದಲ್ಲಿ ಅನುಭವ ಇರಬಹುದು, ಶಿಕ್ಷಣದ ಕ್ಷೇತ್ರದಲ್ಲಿ ಅವ್ರಿಗೆ ಯಾವ ಅನುಭವನೂ ಇಲ್ಲ. ಅದೇನು ದೊಡ್ಡ ಸಮಸ್ಯೆ ಆಗಲ್ಲ ಕುಲಪತಿಗಳೇ. ಅನುಭವದಿಂದ ಅಭ್ಯಾಸನೂ ಆಗುತ್ತೆ. ಆದ್ರೆ ಯಾವುದೇ ಕೆಲಸ ಕಲಿಯೋದಕ್ಕೆ ಅನುಭವದ ಜೊತೆಗೆ ಸರಿಯಾದ ಸಮಯದ ಅವಶ್ಯಕತೆನೂ ಇರಬೇಕು. ಅಷ್ಟೊಂದು ಸಮಯ ಇದೆಯಾ ದೇವಿ ಇಂದ್ರಾಣಿ ಹತ್ರ? ನೀವು ಚಿಂತೆ ಮಾಡಬೇಡಿ ದೇವಿ ಅನಸೂಯ, ನಾನಿದಕ್ಕೆ ಒಂದು ಪರಿಹಾರ ಹುಡುಕಿದ್ದೇನೆ. ಆಚಾರ್ಯ ದಂಡಪಾಣಿ ಉಪಕುಲಪತಿ ಆಗಿರ್ತಾರೆ. ದೇವಿ ಇಂದ್ರಾಣಿ ಅನುಪಸ್ಥಿತಿಯಲ್ಲಿ ಎಲ್ಲ ಕಾರ್ಯವನ್ನ ಅವರೇ ನೋಡ್ಕೋತಾರೆ. ಈಗ ನಿಮಗೆ ಯಾವ ಸಮಸ್ಯೆನೂ ಇಲ್ಲ ಅಲ್ವಾ? ಇವರಿಗೆ ಅನುಭವ ಮತ್ತೆ ಯೋಗ್ಯತೆಯೂ ಇದೆ. ಹಾಗಾಗಿ ನಾನು ಇವರ ಹೆಸರನ್ನ ಉಪಕುಲಪತಿ ಪದವಿಗೆ ಘೋಷಣೆ ಮಾಡ್ತಿದ್ದೀನಿ. ನನ್ನ ಆಸೆ ಏನು ಅಂದ್ರೆ ನೀವೆಲ್ಲರೂ ಕೂಡ ಇವರ ಹೆಸರನ್ನ ಅನುಮೋದನೆ ಮಾಡಿ. ಈಗ ನಮಗೆ ಅಪ್ಪಣೆ ಕೊಡಿ ದೇವರಾಜ ಇಂದ್ರ. ಮನೇಲಿ ಮಕ್ಕಳು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಇಲ್ಲಿ ದೇವರಾಜ ಇಂದ್ರ ನನ್ನನ್ನು ಉಪಕುಲಪತಿ ಮಾಡಿದ್ರೆ, ಅಲ್ಲಿ ಅಸುರ ರಾಜ ಅಂಧಕ ಶಿವನನ್ನ ಕೊಲ್ಲೋ ತಯಾರಿ ಮಾಡ್ತಾ ಇದ್ದಾನೆ. ಬೆಳಗ್ಬೇಕಾ ನಿಂಗೆ? ಜೀವನದಲ್ಲಿ ಮಕ್ಕಳ ಪ್ರಸನ್ನತೆಯಲ್ಲಿ ನೀನು ಬೆಳಕನ್ನು ಕಾಣಬೇಕು ಅಂದ್ರೆ ಮೊದಲು ನೀನು ಈ ಅಂಧಕಾರನ ದಾಟ್ಲೇಬೇಕು. ಖಂಡಿತ ಅರ್ಥ ಆಗುತ್ತೆ ನನಗೆ ಅಮ್ಮನ ಮಮತೆ ಏನು ಅಂತ. ಅದಕ್ಕೆ ನೋಡು, ನಾನು ನಿನ್ನನ್ನ ಬಂಧಿಸಿಲ್ಲ, ನಿನ್ ಮಕ್ಕಳನ್ನ ಪಂಜರದಲ್ಲಿಟ್ಟಿದ್ದೀನಿ. ಯಾಕಂದ್ರೆ ನನಗೆ ಖಂಡಿತವಾಗ್ಲೂ ಗೊತ್ತು, ಅಮ್ಮ ಏನ್ ಬೇಕಾದ್ರೂ ನೋಡ್ತಾಳೆ, ಏನ್ ಬೇಕಾದ್ರೂ ಸಹಿಸ್ಕೋತಾಳೆ. ಆದ್ರೂ ತನ್ನ ಮಕ್ಕಳು ಕತ್ಲೆ ಕಾಡಲ್ಲಿ ಒದ್ದಾಡಿ ಸಾಯೋದನ್ನ ನೋಡಕ್ ಇಷ್ಟಪಡಲ್ಲ. ಅಳೋದನ್ನ ನಿಲ್ಸೀಗ ಮತ್ತು ನನ್ನ ಮಾತನ್ನ ಕೇಳು. ನಿನಗೆ ನಿನ್ನ ಮಕ್ಕಳನ್ನ ಜೀವಂತವಾಗಿ ನೋಡ್ಬೇಕು ಅಂತಿದ್ರೆ ನೀನೊಬ್ಬ ಬಾಲಕನ ಮೇಲೆ ಆಕ್ರಮಣ ಮಾಡಬೇಕು, ಅವನ ವಧೆ ಮಾಡಬೇಕು. ಮಾಡ್ತೀಯಲ್ವಾ? ಇಲ್ವಾ? ಬಾಲಶಿವನ ಹತ್ಯೆ ಇಲ್ದಿದ್ರೆ ನಿನ್ನ ಮಕ್ಕಳ ಮೃತ್ಯು. ಆಯ್ಕೆ ನಿಂದೆ ಆಗಿರುತ್ತೆ. ಮಾಡ್ತೀಯಲ್ವಾ? ಈಗ ಮಾಡೇ ಮಾಡ್ತೀಯಾ? ಶಿವ, ಇವತ್ತು ಅಂಧಕಾರದ ವಿಕಾಸದ ಕೆಲಸ ಆರಂಭ ಆಗಿದೆ. ಇನ್ನೇನು ನೋಡ್ತಾ ಇರು, ಅಂಧಕಾರದ ಸಾಮ್ರಾಜ್ಯ 3 ಲೋಕಗಳಲ್ಲಿ ಇರುತ್ತೆ. ವಿಕಾಸ ಆಗುತ್ತೆ ಅಂಧಕಾರದ್ದು. ನೀವು ಹೊರಡಿದ್ದೇವೆ. ನಿಮಗೋಸ್ಕರ ನಿಮ್ಮ 3 ಮಕ್ಕಳು ಕಾಯ್ತಾ ಇರ್ತಾರೆ. ನಾನು ವೈದಿಕ ತರಗತಿ ಮುಗಿಸಿ ಮನೆಗೆ ಬರ್ತೀನಿ. ಸರಿ.
ನನಗೆಲ್ಲ ಗೊತ್ತು ಪ್ರಭು. ನಾನು ಸಂಕಷ್ಟದಲ್ಲಿದ್ದೀನಿ. ನೀವು ಪಶುಪತಿನಾಥ, ನಾನು ಪಶು. ನಿಮ್ಮೇಲ್ ಹೇಗೆ ಆಕ್ರಮಣ ಮಾಡ್ಲಿ? ನೀವು ಚಿಂತೆ ಮಾಡಬೇಡಿ, ನಿಮ್ಮ ಮಕ್ಕಳಿಗೆ ಏನೂ ಆಗೋಕ್ ಬಿಡೋದಿಲ್ಲ ನಾನು. ನಾನು ಧನ್ಯಳಾದೆ ಪ್ರಭು. ಪಶುಪತಿನಾಥನೇ ನನ್ನ ಮಕ್ಕಳ ಜವಾಬ್ದಾರಿ ತಗೊಂಡ್ಮೇಲೆ ನನಗೆ ಈ ಶರೀರದಿಂದ ಮುಕ್ತಿ ಕೊಡಿ ಪ್ರಭು. ನನಗೆ ಮೋಕ್ಷ ಪ್ರದಾನ ಮಾಡಿ ಪ್ರಭು. ನನ್ನ ಶಿವ, ನನ್ನ ಕಂದ.